ಪ್ರೀತಿಯ ವಿದ್ಯಾರ್ಥಿಗಳೇ, ಕೇಸ್ ಸ್ಟಡಿ ಅಂದರೆ ಏಕ ವಿಷಯ ಅಧ್ಯಯನ ಅಥವಾ ಸಮಗ್ರ ಅಧ್ಯಯನ ಅಂತಲೂ ಕೂಡ, ಕ್ಷೇತ್ರ ಅಧ್ಯಯನ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಕೇಸ್ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಲೀಗಲ್ ಆಸ್ಪೆಕ್ಟಲ್ಲಿ ಮತ್ತು ಹಾಸ್ಪಿಟಲ್ಸ್ಗಳಲ್ಲಿ ನಾವು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದರೆ ಕೇಸ್ ಅನ್ನುವಂಥದ್ದನ್ನು ನಾವು ಓವರಾಲ್ ಅಥವಾ ಸೊಸೈಟಿ ಅನ್ನುವಂಥ ಒಂದು ದೃಷ್ಟಿಕೋನಗಳಲ್ಲಿ ನಾವು ಪರಿಗಣಿಸೋದಿಲ್ಲ. ಕೇಸ್ ಅನ್ನುವಂಥದ್ದು ಅದು ಇಟ್ಸ್ ಎ ಇಂಡಿವಿಜುವಲ್ ಅನ್ನುವಂಥದ್ದು, ಅಂದರೆ ಅದು ಏಕ ವಿಷಯಕ್ಕೆ ಸಂಬಂಧಪಟ್ಟಿರೋದಕ್ಕೆ ನಾವು ಕೇಸ್ ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತಾ ಹೋಗ್ತೀವಿ ಅನ್ನೋದು. ಕೇಸ್ ಸ್ಟಡಿ ಅನ್ನುವಂಥದ್ದು ಏಕ ವಿಷಯ ಅಧ್ಯಯನವನ್ನು ಸೂಚಿಸುವಂತಹ ಯಾವುದೋ ಒಂದು ಸಮಾಜದ ಕುರಿತಾಗಿರ್ತಕ್ಕಂತಹ, ಯಾವುದೋ ಒಂದು ಸಮುದಾಯವನ್ನು ಕುರಿತಾಗಿರ್ತಕ್ಕಂತಹ ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ಕುರಿತಾಗಿರ್ತಕ್ಕಂತಹ ಅಧ್ಯಯನಗಳನ್ನು ನಾವು ಕೇಸ್ ಸ್ಟಡಿ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಹಾಗಾಗಿ ಕೇಸ್ ಸ್ಟಡಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಅದನ್ನು ಕೂಡ ಸಾಮಾಜಿಕ ಸಂಶೋಧನೆಗಳಲ್ಲಿ ಬಳಸಿಕೊಳ್ಳುವಂತಹ ಒಂದು ವಿಧಾನ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕೆಂದರೆ ಸಮಾಜ ಮತ್ತು ಸಮಾಜ ವಿಜ್ಞಾನಗಳಲ್ಲಿ ನಾವು ಸಂಶೋಧನೆಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಕೇಸ್ ಸ್ಟಡಿಯಲ್ಲಿ ನಾವು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೊಂದು ನಿರ್ದಿಷ್ಟ ವ್ಯಾಖ್ಯಾನ ಇರೋದಿಲ್ಲ. ಆದ್ರೂ ಕೂಡ ನಾವು ಸಿಂಪಲ್ಲಾಗಿ ನಾವು ನೋಡ್ತಾ ಹೋದಾಗ ಈ ಕೇಸ್ ಸ್ಟಡಿ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಆನ್ ಇನ್ವೆಸ್ಟಿವ್ ಸ್ಟಡಿ ಅಬೌಟ್ ಎ ಪರ್ಸನ್, ಗ್ರೂಪ್, ಪೀಪಲ್ ಆರ್ ಎ ಯೂನಿಟ್ ಅನ್ನುವಂಥದ್ದು ನಾವು ಹೇಳ್ತೀವಿ. ಆವಾಗಲೇ ಹೇಳಿದಾಗೆ ವ್ಯಕ್ತಿಯ, ಗುಂಪಿನ ಅಥವಾ ಸಮಾಜದ ಕುರಿತಾಗಿರ್ತಕ್ಕಂತಹ ಒಂದು ಅಧ್ಯಯನವನ್ನು ನಾವು ಕೇಸ್ ಸ್ಟಡಿ ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಕೇಸ್ ಸ್ಟಡಿಯನ್ನು ಮೊದಲ ಬಾರಿಗೆ ಫ್ರೆಡ್ರಿಕ್ ಲೀಪ್ಲೆ ಅನ್ನುವಂಥವರು 18ನೇ ಶತಮಾನದಲ್ಲಿ ಬಳಸ್ಕೊಳ್ತಾ ಹೋಗ್ತಾರೆ. ಸಾಕಷ್ಟು ಹೆಸರನ್ನು ಗಳಿಸಿರ್ತಕ್ಕಂಥ ಕೇಸ್ ಸ್ಟಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಂದರೆ ಯಾವುದೋ ಒಂದು ವಿಷಯ ಅಥವಾ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನಗಳನ್ನು ಬರೆದುಬಿಟ್ಟು ಮೋನೋಗ್ರಾಫ್ಸ್ಗಳನ್ನು ರಚಿಸ್ತಾ ಇದ್ರು. ಅವುಗಳಿಗೆ ನಾವು ಮೋನೋಗ್ರಾಫ್ಸ್ ಅಂತಲೂ ಕೂಡ ಕರಿತೀವಿ. ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದ ಮೇಲೂ ಕೂಡ ಸಾಕಷ್ಟು ಮೋನೋಗ್ರಾಫ್ಸ್ಗಳನ್ನು ಅವರು ಫಸ್ಟು ಬರೆದಿದ್ರು ಅನ್ನುವಂಥದ್ದು. ಯಾಕೆಂದರೆ ನಮ್ಮದು ವಿವಿಧ ಜಾತಿ, ವಿವಿಧ ಸಮುದಾಯ, ವಿವಿಧ ಬುಡಕಟ್ಟುಗಳ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಆಗಿರೋದ್ರಿಂದ ಇಲ್ಲೂ ಕೂಡ ಪ್ರಾರಂಭಿಕ ಹಂತದಲ್ಲಿ ಕೇಸ್ ಸ್ಟಡಿಗಳು ತುಂಬಾ ಆಗಿದ್ದವು ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅಂತ. ನೀವು ನೀಲಗಿರಿಯ ತೋಡರು ಅದ್ರ ಬಗ್ಗೆ ಕೇಳಿದ್ದೀರಾ. ಅದು ಕೂಡ ದಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಎ ಕೇಸ್ ಸ್ಟಡಿ ಅನ್ನುವಂಥದ್ದು. ಈ ಥರದಂತಹ, ಅಂದರೆ ಯಾವುದೋ ಒಂದು ಕ್ಷೇತ್ರಕ್ಕೆ ನಾವು ಗಮನವಿಟ್ಟು ಮಾಡುವಂತಹ ಅಧ್ಯಯನಗಳಿರ್ತಾವಲ್ಲ, ಅವನ್ನ ನಾವು ಕೇಸ್ ಸ್ಟಡಿ ಅಂತೇಳಿ ಕರಿತೀವಿ. ಫ್ರೆಡ್ರಿಕ್ ಲೀಪ್ಲೆ ಅವರು ಅದನ್ನು ಫಸ್ಟು ಬಿಲ್ಡಪ್ ಮಾಡ್ತಾ ಹೋಗ್ತಾರೆ. ಅವರು 36 ಕೇಸ್ ಸ್ಟಡಿಗಳನ್ನು ಮಾಡಿ ಮೋನೋಗ್ರಾಫ್ಗಳನ್ನು ರಚಿಸಿರ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಅನ್ನುವಂಥದ್ದು. ಹಾಗೆ ಕೇಸ್ ಸ್ಟಡಿಗೆ ಸಂಬಂಧಪಟ್ಟಿರೋ ಹಾಗೆ ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಹೋದಾಗ PV ಯಂಗ್ ಅನ್ನುವಂಥವರು ದ ಕೇಸ್ ಸ್ಟಡಿ ಮೆಥಡ್ ಮೇ ಬಿ ಡಿಫೈನ್ಡ್ ಆ್ಯಸ್ ಅನ್ ಆಲ್ ಇನ್ಕ್ಲೂಸಿವ್ and intensive study of an individual in which the investigator bring to bear all his skills and methods ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ. He has a systematic gathering of enough information about a person to pursue one to understand he or she function as a unit of society ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಒಂದು ಕೇಸ್ ಸ್ಟಡಿ ಅನ್ನುವಂಥದ್ದು ಯಾವುದೋ ಒಂದು ಪರಿಸ್ಥಿತಿಯ ಅಥವಾ ಒಂದು ಸಂಸ್ಥೆಯ ಅಥವಾ ಒಂದು ವ್ಯಕ್ತಿಯ ಅಥವಾ ಕುಟುಂಬ ಇಲ್ಲವೇ ಇಡೀ ಸಮುದಾಯ ಒಂದು ಜೀವನವನ್ನು ಸಮಗ್ರವಾಗಿ ಹಾಗೂ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡುವಂತಹ ಒಂದು ಕ್ರಮವಾಗಿರುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಹಾಗೆ ಓಡಮ್ ಅನ್ನುವಂಥವರು ಅವರ ಒಂದು ಆ್ಯನ್ ಇಂಟ್ರಡಕ್ಷನ್ ಟು ಸೋಷಿಯಲ್ ರಿಸರ್ಚ್ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಏಕ ವಿಷಯ ಅಧ್ಯಯನವು ಒಂದು ತಂತ್ರವಾಗಿದ್ದು, ಇದು ಒಬ್ಬ ವೈಯಕ್ತಿಕ ಹಿನ್ನೆಲೆಯಲ್ಲಿ ವೈಯಕ್ತಿಕ ಜೀವನವನ್ನು ಕುರಿತಾಗಿರ್ತಕ್ಕಂತಹ ಅಥವಾ ಒಂದು ಗುಂಪನ್ನು ಕುರಿತಾಗಿರ್ತಕ್ಕಂತಹ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಬೂಡೆ ಮತ್ತು ಹ್ಯಾಟ್ರವರ ಒಂದು ವಿಶ್ಲೇಷಣೆಯನ್ನು ನಾವು ನೋಡೋದಾದರೆ, ಅವರು ಸಮಗ್ರ ಅಧ್ಯಯನ ವಿಧಾನವೆಂಬುದು ಅಥವಾ ಏಕ ವಿಷಯ ಅಧ್ಯಯನ ವಿಧಾನ ಅನ್ನುವಂಥದ್ದು ಒಂದು ನಿರ್ದಿಷ್ಟ ತಂತ್ರ ಅಂತ ಏನೋ ಪರಿಗಣಿಸೋಕ್ಕಾಗಲ್ಲ. ಅದೇನೊಂದು ಟೆಕ್ನಿಕ್ ಅಂತೇಳಿ ನಾವು ಕನ್ಸಿಡರ್ ಮಾಡಲ್ಲ. ಆದರೆ ಅಧ್ಯಯನಕ್ಕೊಳಗಾದ ಸಾಮಾಜಿಕ ವಸ್ತುವೊಂದರ ವೈಯಕ್ತಿಕ ಲಕ್ಷಣಗಳನ್ನು ಪರಿಶೀಲಿಸುವ ದೃಷ್ಟಿಯಿಂದ ಸಾಮಾಜಿಕ ಮಾಹಿತಿಯನ್ನು ವ್ಯವಸ್ಥೆಗೊಳಿಸುವ ಒಂದು ಕ್ರಮ ಅಂತೇಳಿ ಕರಿತಾ ಹೋಗ್ತಾರೆ ಅನ್ನುವಂಥದ್ದು. ಅಂದರೆ ಯಾವುದೇ ಒಂದು ಘಟಕ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಕುಟುಂಬದ ಅಥವಾ ಕುರಿತಾಗಿರ್ತಕ್ಕಂಥದ್ದನ್ನು, ಅಂದರೆ ಕುಟುಂಬದ ಬಿಕ್ಕಟ್ಟುಗಳಾಗಿರ್ಬೋದು ಅಥವಾ ರೋಗಕ್ಕೆ ಸಂಬಂಧಪಟ್ಟಿರಂಗಾಗಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿಯ ಒಂದು ಸಾಧನೆಯ ಒಂದು ಕೆಲಸಗಳಾಗಿರ್ಬೋದು, ಅಥವಾ ಒಂದು ಜನಾಂಗೀಯ ಒಂದು ಸಮೂಹ ವಲಸೆ ಹೋಗಿ ಅಲ್ಲೆಲ್ಲೋ ನೆಲೆ ನಿಂತ್ಕೊಂಡು ಅವ್ರದ್ದು ಒಂದು ಸೆಟಲ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನು ನಾವು ಆಗಿರ್ಬೋದು. ಈ ಥರ ಯಾವುದೋ ಒಂದು ಘಟಕದ ಒಂದು ಬೆಳವಣಿಗೆಯ ಒಂದು ದೃಷ್ಟಿಕೋನದಿಂದ ಈ ಅಧ್ಯಯನ ಕ್ರಮವನ್ನು ನಾವು ಮಾಡ್ಬೋದು ಅನ್ನುವಂಥದ್ದನ್ನು ಗುಡೆ ಮತ್ತು ಹ್ಯಾಟ್ರವರು ತಿಳಿಸ್ತಾರೆ ಅನ್ನೋದು. ಹಾಗೆ ಜಯದೇವ ದಿ ಸಿಲ್ವಾ ಅನ್ನುವಂಥವರು
A case study is an in-depth descriptive study of the behavior of an individual, a group, organization and an event. ಅಂದರೆ ಯಾವುದೋ ಒಂದು ಸನ್ನಿವೇಶವನ್ನು ಅಥವಾ ಯಾವುದೋ ಒಂದು ಸಂಘಟನೆಯನ್ನು, ಗುಂಪನ್ನು ಅಥವಾ ವ್ಯಕ್ತಿಯ ಕುರಿತಾಗಿರ್ತಕ್ಕಂತಹ ವರ್ತನೆಗಳ ಒಂದು ವಿವರಣಾತ್ಮಕವಾಗಿರ್ತಕ್ಕಂತಹ ಅಧ್ಯಯನ, ಆಳವಾಗಿರ್ತಕ್ಕಂಥ ಮತ್ತು ವಿವರಣಾತ್ಮಕವಾಗಿರ್ತಕ್ಕಂಥ ಅಧ್ಯಯನವನ್ನು ನಾವು ಕೇಸ್ ಸ್ಟಡಿ, ಏಕವಿಷಯ ಅಧ್ಯಯನ ಅಂತೇಳಿ ಕರಿಬೋದು ಅಂತೇಳಿ ಹೇಳ್ತಾರೆ. ಇದರ ಒಂದು ಲಕ್ಷಣಗಳು ಏನು ಅಂತ ಹೇಳ್ತಾ ಹೋದಾಗ, ಅಂದರೆ ಏಕವಿಷಯ ಅಧ್ಯಯನದ ಲಕ್ಷಣಗಳು ಏನು ಅಂತೇಳಿ ನಿಮಗೆ ಕೇಳ್ತಾರೆ ಪ್ರಶ್ನೆನ. ಆವಾಗ ನೀವು ಈ ಒಂದು ಲಕ್ಷಣಗಳನ್ನು ನೀವು ಬರಿಬೇಕಾಗ್ತಾ ಹೋಗುತ್ತೆ ಎಕ್ಸಾಮಲ್ಲಿ. ದ ನಂಬರ್ ಆಫ್ ಯೂನಿಟ್ ಟು ಬಿ ಸ್ಟಡಿಡ್ ಈಸ್ ಸ್ಮಾಲ್, ಅಂದರೆ ನಾವು ಭಾಳ ಒಂದು ಸಣ್ಣ ಘಟಕವನ್ನು ಇಲ್ಲಿ ಅಧ್ಯಯನ ಮಾಡಲಾಗ್ತಾ ಹೋಗುತ್ತೆ ಅಂತ. ನಾವು ಇಡೀದಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು, ಯೂನಿವರ್ಸಲ್ ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಸಮಾಜವನ್ನು ನಾವು ತಗೊಳಕ್ಕಾಗೋದಿಲ್ಲ. ಅದೊಂದು ಒಂದು ಸಮಾಜದ ಒಂದು ಸಣ್ಣ ಘಟಕವನ್ನು ಮಾತ್ರ ನಾವಿಲ್ಲಿ ಅಧ್ಯಯನ ಮಾಡಿರ್ತೀವಿ ಅನ್ನುವಂಥದ್ದು. ಇಟ್ ಸ್ಟಡಿ ಎ ಸೋಷಿಯಲ್ ಯೂನಿಟ್ ಡೀಪ್ಲಿ ಆ್ಯಂಡ್ ಟ್ರೂಲಿ, ಅಂದರೆ ಆಳವಾಗಿರ್ತಕ್ಕಂತಹ ಅಧ್ಯಯನವನ್ನು ನಾವು ಮಾಡ್ತೀವಿ ಎನ್ನುವಂಥದ್ದು. ಇಟ್ ಈಸ್ ಕ್ವಾಲಿಟೇಟಿವ್ ಆ್ಯಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಅಂತ. ಇದನ್ನು ನಾವು ಪರಿಮಾಣಾತ್ಮಕವಾಗಿಯೂ ಕೂಡ ಮಾಡ್ಬೋದು ಮತ್ತು ಗುಣಾತ್ಮಕವಾಗಿರ್ತಕ್ಕಂತಹ ಸ್ಟಡಿಯ ಅಧ್ಯಯನಗಳನ್ನು ಕೂಡ ನಾವು ಇದರಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತೇಳಿ. ಇಟ್ ಕವರ್ ಸಫಿಷಿಯೆಂಟ್ ವೈಡ್ ಸೈಕಲ್ ಆಫ್ ಟೈಮ್ ಅಂತ, ಅಂದರೆ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ನಾವು ಇದನ್ನು ಅಧ್ಯಯನವನ್ನು ಮಾಡ್ಬೋದು. ಸ್ವಲ್ಪ ಸಮಯ ಒಂದು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಒಂದು ಸಫಿಷಿಯೆಂಟ್ ಟೈಮ್ ತೊಗೊಂಡು ನಾವು ಇದನ್ನು ಈ ಅಧ್ಯಯನವನ್ನು ಮುಗಿಸ್ಕೊಳ್ಬೋದು ಅನ್ಸುತ್ತೆ. ಯಾಕೆಂದರೆ ಸ್ಟಡಿ ಏರಿಯಾ ಲಿಮಿಟ್ ಆಗಿರೋದ್ರಿಂದ, ಸ್ಟಡಿ ಏರಿಯಾ ನಾವು ಯಾವುದೋ ಒಂದು ಯೂನಿಟ್ ಅಥವಾ ಒಂದು ಸಮಾಜ ಅಂತೇಳಿ ನಾವು ಅಧ್ಯಯನದ ಒಂದು ಕ್ಷೇತ್ರವನ್ನು ನಾವು ತುಂಬ ಲಿಮಿಟಾಗಿ ಮಿತಿಗೊಳಿಸ್ಕೊಂಡಿರೋದ್ರಿಂದ ತುಂಬ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇಟ್ ಹ್ಯಾಸ್ ಕಂಟಿನ್ಯೂಟಿ ಇನ್ ನೇಚರ್ ಅಂತ, ಅಂದರೆ ಈ ಒಂದು ಕೇಸ್ ಸ್ಟಡಿ ಏನಾಗಿರುತ್ತೆ ಅಂದರೆ ಒಂದು ನಿರಂತರತೆಯ ಒಂದು ಲಕ್ಷಣವನ್ನು ಕಾಯ್ದುಕೊಂಡಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ದ ಕೇಸ್ ಸ್ಟಡಿ ಆ್ಯಸ್ ಅ ಮೆಥಡ್ ಆ್ಯಂಡ್ ಆ್ಯಸ್ ಎ ಸೋಷಿಯಲ್ ಮೈಕ್ರೋಸ್ಕೋಪ್ ಅಂತ, ಅಂದರೆ ಒಂದು ಸಮಾಜವನ್ನು ಒಂದು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವಂತಹ ಒಂದು ಸಾಧನ ಕ್ಷೇತ್ರ ಅಧ್ಯಯನ ಆಗಿದೆ ಎನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಮತ್ತು ಇದಕ್ಕೆ ಪೂರಕವಾಗಿರ್ತಕ್ಕಂತಹ MCQಗಳನ್ನು ನಾವು ನೋಡ್ತಾ ಹೋದಾಗ, ಕೇಸ್ ಸ್ಟಡಿ ಈಸ್ ಎ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಆಫ್ ಎ ಸಿಂಗಲ್ ಇಂಡಿವಿಜುವಲ್ಲೋ, ಗ್ರೂಪೋ ಅಥವಾ ಕಮ್ಯುನಿಟಿನೋ ಅಂತ ಕೇಳ್ತಾ ಹೋಗ್ತಾರೆ. ಅದರಲ್ಲಿ ನಾವು 3 ಕೂಡ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ ಅಂತ. ಹೂ ವಾಸ್ ದ ಫೌಂಡರ್ ಆಫ್ ಕೇಸ್ ಸ್ಟಡಿ ಮೆಥಡ್ ಅಂದಾಗ ಅಲ್ಲಿ ಫೆಡ್ರಿಕ್ ಲೀಪ್ಲೆ ಅನ್ನುವಂಥವ್ರನ್ನ ನೀವು ಬರಿಬೇಕು. ಅಮಾಂಗ್ ಮೆನ್ಷನ್ಡ್ ಬಿಲೋ ವಿಚ್ ಈಸ್ ದ ಕ್ಯಾರೆಕ್ಟರ್ ಆಫ್ ಕೇಸ್ ಸ್ಟಡಿ ಅಂದಾಗ ಇನ್ಡೆಪ್ತ್ ಸ್ಟಡಿ ಆಫ್ ಎ ಯೂನಿಟ್ ಅಂದರೆ ಯಾವುದೋ ಒಂದು ಘಟಕವನ್ನು ಕುರಿತಾಗಿರ್ತಕ್ಕಂತಹ ಆಳವಾದ ಅಧ್ಯಯನವನ್ನು ಮಾಡೋದರಿಂದ ಅದು ಹೇಗೆ ನೀವು ಟಿಕ್ ಹಾಕಬೇಕು. ಹಾಗೆ ದ ಕೇಸ್ ಸ್ಟಡಿ ಆ್ಯಸ್ ಅ ಮೆಥಡ್ ಆ್ಯಂಡ್ ಆ್ಯಸ್ ಎ ಸೋಷಿಯಲ್ ಮೈಕ್ರೋಸ್ಕೋಪ್ ಅಂತೇಳಿ ನೀವು ಬರಿಬೇಕು. ಐಡೆಂಟಿಫೈ ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಸ್ ಗಿವನ್ ಬಿಲೋ ಅಂದಾಗ ಅಲ್ಲಿ 4 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಅದರಲ್ಲಿ 3 ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿ ಇರೋದರಿಂದ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.